ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಕಟಿಂಗ್ ಮಾಡಿದ್ರಣ್ಣ ಈ ತೋಟದಲ್ಲಿ? ಸರ್ 20 ಕಟಿಂಗ್ ಮಾಡಿದೀವಿ ಸರ್. 20 ಕಟಿಂಗ್, ರೈಟ್? ನಾವು 20 ಕಟಿಂಗ್ ಮಾಡಿದ್ದೀರಾ? ಹೌದೌದು. ಸೊ ಇನ್ನೆಷ್ಟು ಕಟಿಂಗ್ ಮಾಡ್ತೀರಣ್ಣ? ಇನ್ನೂ ಒಂದು 10 ಕಟಿಂಗ್ ಮಾಡ್ಬೋದು. ಇನ್ನೂ ಒಂದು 10 ಕಟಿಂಗ್ ಮಾಡ್ತೀರಾ? ಹೌದು. ಸೊ ಎಷ್ಟು ದುಡ್ಡು ಈಗ ರೈಟ್ ನಾವು ಎಷ್ಟು ದುಡ್ಡು ಆಗಿದೆ ಅಣ್ಣ ನಿಮಗೆ? 11 ಲಕ್ಷ ಆಗಿದೆ ಸರ್. ಈಗ ರೈಟ್ ನಾವು ನಿಮ್ಗೆ 11 ಲಕ್ಷ ಆಗಿದೆ. ಈ ಒಂದು 20 ಕಟಿಂಗ್ ಮಾಡಿದ್ರ 11 ಲಕ್ಷ ಆಗಿದೆ. ಎಷ್ಟು ಬಾಕ್ಸ್ ಕಿತ್ತಿದ್ರಾ? 2600 ಬಾಕ್ಸ್ ಕೊಯ್ದಿದ್ದೀವಿ, ಇನ್ಕ್ಲೂಡಿಂಗ್ ಐಟಮ್ ಪ್ಲಸ್ ಗೋಲಿ ಎಲ್ಲ ಸೇರಿಸಿ. ಹೌದೌದು. ಎರಡು ಸೇರಿಸಿ ಎಷ್ಟು? 2600. 2600 ಬಾಕ್ಸ್ ಕಿತ್ತಿದ್ರ. ಇನ್ನು ನೆಕ್ಸ್ಟ್ ಬಾಕ್ಸ್ ಕಿತ್ತೀರಾ? ನೆಕ್ಸ್ಟ್ ಇನ್ನೂ 1000 ಬಾಕ್ಸ್ ಕೀಳ್ಬೋದು ಸರ್. ಎಷ್ಟು ನಾರು ಎಷ್ಟಿದೆ ಇದು? 8000 ಸರ್. 8000 ನಾರು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಪಂಚಚೌಡ್ನಲ್ಲಿ ಇದ್ದೀವಿ. ಶ್ರೀನಿವಾಸಪುರ ತಾಲೂಕು, ಇದು ಪಂಚಚೌಡ್ನಲ್ಲಿ ಗ್ರಾಮ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಸಂಪತ್ ಅಂತ ಹೇಳ್ಬಿಟ್ಟು. ಸೊ ಆದರ್ಶ ರೈತರು ಇವರು. ಸೊ ಈ ಒಂದು ಭಾಗದಲ್ಲಿ ತುಂಬಾ ವೈರಸ್ ಇತ್ತು. ಆ ಕಾಲದಲ್ಲಿ ಇವರು EZ9120 ಅಂತ ಒಂದು ವೆರೈಟಿನ ಪ್ಲಾಂಟೇಶನ್ ಮಾಡಿ ತುಂಬ ಸಕ್ಸಸ್ಫುಲ್ ಆಗಿ ಇದನ್ನು ಬೆಳೆಸಿ ಈಗ ಒಳ್ಳೆ ಕಾಸನ್ನು ಸಹ ಮಾಡಿದ್ದಾರೆ. ಇವ್ರ ಜೊತೆ ನಾವು ಒಂದು ಇಂಟರಾಕ್ಷನ್ ಮಾಡೋಣ, ಯಾವ ರೀತಿ ಈ ಒಂದು ಬೆಳೆನ ಬೆಳೆದ್ರು, ಸೊ ಈ ಒಂದು ಬೆಳೆಗೆ ಏನೆಲ್ಲ ಫರ್ಟಿಲೈಸರ್ಸ್ ಆಗಿರಲಿ, ಪೆಸ್ಟಿಸೈಡ್ಸ್ ಆಗಿರಲಿ, ಅಥವಾ ಯಾವ ರೀತಿ ಮೇಂಟೈನ್ ಮಾಡಿದ್ರು, ಎಷ್ಟು ಸ್ಪೇಸಿಂಗ್ ಕೊಟ್ಟರು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇವ್ರ ಹತ್ರ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ವಿಡಿಯೋ ಬ್ರದರ್. ಈಗ ನೀವು ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಹೇಳಿ, ನಿಮ್ಮ ಹೆಸರು ಮತ್ತು ಎಲ್ಲಿಂದ? ನಮ್ಮ ಹೆಸರು ಸಂಪತ್ ಅಂತ ಹೇಳಿ ಸರ್, ಶ್ರೀನಿವಾಸಪುರ ತಾಲೂಕು. ಸೊ ಬ್ರದರ್, ಈಗ ಈ ಒಂದು EZ9120 ವೆರೈಟಿ ಹೆಂಗೆ ಗೊತ್ತಾಯ್ತು ನಿಮಗೆ? ಸರ್ ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಿಶೋರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಮೀಟ್ ಆಗಿ ನಾಟಿ ಮಾಡಿದ್ವಿ ಸರ್ ನಾವು. ಸೊ ಈಗ ರೈಟ್ ನಾವು ಪ್ಲಾಂಟೇಶನ್ ಮಾಡಿದ್ರೆ ಯಾವ ಡೇಟ್ಗೆ ಪ್ಲಾಂಟೇಶನ್ ಮಾಡಿದ್ರಿ? ಸರ್ ಸೆಪ್ಟೆಂಬರ್ 7ನೇ ತಾರೀಕು ಮಾಡಿರೋ ಸರ್. ಮೊದಲು ಈ ಬೆಡ್ಡಲ್ಲಿ ಏನಿತ್ತು? ಟೊಮೊಟೊನೇ ಇತ್ತು ಸರ್. ಟೊಮೊಟೊ ಇತ್ತು. ಯಾವ ಒಂದು ವೆರೈಟಿನ ಟೊಮೊಟೊನ ನೀವು? ಸರ್ ಅಥರ್ವ ಅಂತ ಹೇಳ್ಬಿಟ್ಟು ನಾಟಿ ಮಾಡಿದ್ವಿ. ಓಕೆ. ಒಂದೊಂದು ಕಟ್ಟಿಗೆ ವೈರಸ್ ಬಂದು ಹೋಯ್ತು. ಅಂದ್ರೆ ಒಂದು ಹಮ್ ಕಟ್ಟೋಷ್ಟೊತ್ತಿಗೆ ವೈರಸ್ ಹೋಯ್ತು. ಸೊ ಸೇಮ್ ಬೆಡ್ಗೆ ಅದನ್ನ ತೆಗೆದ್ಬಿಟ್ಟು ನೀವು EZ9120 ವೆರೈಟಿ ಮಾಡಿದ್ರಿ. ಹೌದೌದು. ಇದನ್ನ ನೀವು ಪ್ಲಾಂಟೇಶನ್ ಡೇಟ್ ಯಾವಾಗ ಮಾಡಿದ್ದು? ಸೆಪ್ಟೆಂಬರ್ 7ನೇ ತಾರೀಕು. ಸೆಪ್ಟೆಂಬರ್ 7ನೇ ತಾರೀಕು ಮಾಡಿದ್ರ. ಸೊ ಈಗ ಸೆಪ್ಟೆಂಬರ್ 7ನೇ ತಾರೀಕು ಮಾಡಿದಾಗ ನೀವು ಈ ಸೆಕೆಂಡ್ ಬೆಡ್ ಅಲ್ಲಿ ಮತ್ತೆ ಪ್ರಿಪರೇಷನ್ ಏನ್ ಮಾಡಿದ್ರಿ? ಈಗ ಹಳೆ ಬೆಡ್ ಅಲ್ಲಿ ನೀವು ಟೊಮೆಟೊ ಹಾಕಿದ್ರಿ, ಸೆಕೆಂಡ್ ಬೆಡ್ಗೆ ಹಿಂಗ್ ಏನಾದ್ರು ಮಾಡಿರ್ತಾರ, ಎಕ್ಸ್ಟ್ರಾ ಏನಾದ್ರು ಮಾಡಿರ್ತಾರಲ್ಲ, ಏನ್ ಮಾಡಿದ್ರಿ? ಏನಾದ್ರು ಗೊಬ್ಬರ ಹಾಕಿದ್ರ? ಸರ್ ಗೊಬ್ಬರ ಹಾಕಿದೀವಿ ಸರ್. 10-26 DAP ಮತ್ತೆ ಬೇವಿನ ಹಿಂಡೆ, ಕಾನಿನ ಹಿಂಡೆ ಸ್ವಲ್ಪ ಹಾಕಿದೀವಿ ಸರ್. ಓಕೆ. ಈ ಮೂರು ಹಾಕಿದ್ರಿ. ಎಲ್ಲಿ ಹೋಲ್ ಮಾಡಿ ಹಾಕಿದ್ರ? ಹೌದೌದು. ಓಕೆ. ಈಗ ಸ್ಪೇಸಿಂಗ್ ಎಷ್ಟು ಕೊಟ್ಟಿದ್ರ? ಫಸ್ಟ್ ನಾರ್ ತಂದ್ರಿ. ಸೊ ಆ ಒಂದು ಸ್ಪೇಸಿಂಗ್ ಈಗ ಒಂದು ನಾರಿಂದ ನಾರ್ಗೆ 1.5 ಇಟ್ಟಿದೀವಿ. ಓಕೆ. ಬೆಡ್ ಇಂದ ಬೆಡ್ಗೆ 5 ಅಡಿ ಇಟ್ಟಿದೀವಿ ಸರ್. ಬೆಡ್ ಇಂದ ಬೆಡ್ಗೆ 5, ನಾರಿಂದ ನಾರಿಗೆ 1.5. ಓಕೆ. ಸೊ ಈಗ ನೀವು ಕಂಪ್ಯಾರಿಟಿವ್ಲಿ ಬೇರೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದನ್ನ ಸ್ಪೇಸಿಂಗ್ ಒಂಚೂರು ಜಾಸ್ತಿ ಮಾಡಿದ್ರಾ? ಯಾಕೆ ಮಾಡಿದ್ರಿ ಸರ್? ಇದು ಮಳೆಗಾಲ ಅಲ್ವಾ, ಅದಕ್ಕೆ ಆತರ ಮಾಡಿದ್ವಿ ಸರ್. ಸ್ಪೇಸಿಂಗ್ ಅದಕ್ಕೆ ಜಾಸ್ತಿ ಮಾಡಿದ್ವಿ. ಮತ್ತೆ ಈ ವೆರೈಟಿ ಕಂಪ್ನಿಯವರು ಹೇಳೋದ್ ಪ್ರಕಾರ ತುಂಬಾ ಬ್ರಾಂಚಸ್ ಹೊಡೆಯುತ್ತೆ. ಈ ಬೇಸಿಗೆಯಲ್ಲಿ ಆದ್ರೆ 2 ಅಡಿ ಗಿಡಿ ಅಂತಾರೆ. ನೆಕ್ಸ್ಟ್ ಇಯರ್ ಏನಾದ್ರು ಬೇಸಿಗೆಯಲ್ಲಿ ಮಾಡಿದ್ರೆ ಬೇಸಿಗೆಯಲ್ಲಿ ಮಾಡಿದ್ರೆ 1.5 ಇಟ್ಕೋಬೇಕು ಸರ್. ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬಿದ್ರೆ ಅದು ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ, ಅದಕ್ಕೆ ಹೋಗ್ತಾ ಇರುತ್ತೆ. ಓಕೆ. ಓಕೆ. ಇದ್ರ ಬಗ್ಗೆ ಆಗ್ರಾನಮಿ ಬಗ್ಗೆನೂ ಮಾತಾಡೋಣ. ಯಾಕೆ ಅಂದ್ರೆ ಇದರಲ್ಲಿ ತುಂಬಾ ಒಂದು ಚೇಂಜಸ್ ಇದೆ. ಬೇರೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಚೇಂಜಸ್ ಇದೆ. ಇದನ್ನ ನೀವು ಸಕ್ಸಸ್ಫುಲ್ ಆಗಿ ಬೆಳೆಸಿದೀರಿ. ಈಗ ಬೆಳೆಸಿದಿರಾ, ಅದನ್ನ ಬಗ್ಗೆ ನಿಮ್ಗೆ ತುಂಬಾ ನಾಲೆಜ್ ಇರುತ್ತೆ. ಅದನ್ನ ನಮ್ಮ ರೈತರಿಗೆ ತಿಳಿಸ್ಕೊಡ್ತೀರಿ ಅಂತೆ. ಸೊ ಈಗ ಫರ್ಟಿಲೈಸರ್ಸ್ ಮೊದಲನೇದಾಗಿ ನೀವು 10-26 ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಹಾಕಿದೀನಿ ಅಂದ್ರೆ ಬೆಡ್ಗೆ. ಸೊ ಅದಾದ್ಮೇಲೆ 1.5 ಅಡಿಗೆ ಪ್ಲಾಂಟೇಶನ್ ಮಾಡಿದ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಫರ್ಟಿಲೈಸರ್ ಏನ್ ಬಿಟ್ರಿ ಸರ್? 13, 40, 13. 13, 14, 13 ಬಿಟ್ರಿ. 13 ಬಿಟ್ಟಿದ್ದೀನಿ. ಸೊ ನೈಟ್ರೋಜನ್ ಕಂಟೆಂಟ್ ಫಸ್ಟ್ ಟೈಮ್ 9 ಕೊಟ್ಟಿಲ್ಲ. ಹೌದೌದು, ಕೊಟ್ಟಿಲ್ಲ. ಸೊ ಏನ್ ಕಂಪ್ನಿಯವ್ರು ಏನ್ ಹೇಳಿದ್ರು ಇದಕ್ಕೆ? ಇದು ನೈಟ್ರೋಜನ್ ಕಂಟೆಂಟ್ ಬಿಡಬಾರ್ದು ಅಂತ ಹೇಳಿದ್ರು. ಓಕೆ. 1261 ಅಥವಾ 1340, 30 ಬಿಡ್ಬೋದು ನಿಮ್ಮ ಪ್ರಕಾರ? ಹೌದೌದು. ಓಕೆ. ಸೊ ಅದಾದ ನಂತರ ನೆಕ್ಸ್ಟ್ ಫರ್ಟಿಲೈಸರ್ಸ್ ಏನು ಹೋದ್ರಿ? ನೆಕ್ಸ್ಟ್ 50 to 34 ಕೊಟ್ಟಿದ್ದೀವಿ ಸರ್. ಅಂದ್ರೆ ಅದು ಒಂದು 13, 14, 13 ಬಿಟ್ಟಾದ್ಮೇಲೆ ಮತ್ತೆ 50 to 34 ಡೈರೆಕ್ಟ್ ಹೋದ್ರಿ. ಹೌದೌದು. ಸೊ ಮೇಜರ್ ಫರ್ಟಿಲೈಸರ್ಸ್ ಏನ್ ಜಾಸ್ತಿ ಕೇಳಿಲ್ಲ ಸರ್. ಸೊ ಇನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾರ್ಮಲ್ ಆಗಿ ಕೊಟ್ಟಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಯಾಕಂದ್ರೆ ನಾನೇ ವಿಸಿಟ್ ಮಾಡಿಸಿದೆ. ಸೊ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಫಾರ್ಮರ್. ಸೊ ಆಲ್ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೋರನ್. ಯಾವ ಸ್ಟೇಜ್ ಅಲ್ಲಿ ಕೊಟ್ರಿ ಎಲ್ಲ ನೋಡ್ಲಿ, ಅದನ್ನ ಒಂಚೂರು ಇನ್ಫಾರ್ಮೇಶನ್ ಕೊಡ್ತೀರಾ? ಸರ್ 2ನೇ ಅಂಬು ಕಟ್ಟದಾಗ ಕೊಟ್ಟಿದ್ದೀವಿ ಸರ್. 2ನೇ ಅಂಬು ಕಟ್ಟಾಗ ಫ್ಲವರಿಂಗ್ ಟೈಮ್ ಅಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಆಲ್ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದಾದ ನಂತರ ನಿಮ್ಗೆ ಈ ಒಂದು ವೆರೈಟಿಯಲ್ಲಿ ಬೇರೆ ವೆರೈಟಿ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಸೈಡ್ ಬ್ರಾಂಚಸ್ ಆಗಿರ್ಲಿ ಅಥವಾ ಲೆಂತ್ ಆಗಿರ್ಲಿ, ಗಿಡ ಲೆಂತ್ ಆಗಿರ್ಲಿ, ಅದ್ರ ಬಗ್ಗೆ ಏನಾದ್ರು ಹೇಳೋದಿದೆಯಾ? ಸರ್ ಸೈಡ್ ಬ್ರಾಂಚಸ್ ಚೆನ್ನಾಗಿ ಬರುತ್ತೆ. ಓಕೆ. ವೈರಸ್ ಟಾಲರೆನ್ಸ್ ಇದೆ ಸರ್. ವೈರಸ್ ಬರಲ್ಲ ಸರ್. ವೈರಸ್ ಬರೋದಿಲ್ಲ ಅಂತೀರಾ? ಹೌದು. ಸೊ ಈಗ ಮಾರ್ಕೆಟ್ ಅಲ್ಲಿ ವೈರಸ್ ಬರದೇ ಇರುವಂತಹ ವೆರೈಟಿಯಲ್ಲಿ EZ9120 ಅನ್ನೋದು ವೆರೈಟಿನೂ ಸಹ ಒಂದಿದೆ. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಇರಬಹುದು. ಬಟ್ ಅದಕ್ಕೂ ಇದಕ್ಕೆ ಕಂಪೇರ್ ಮಾಡ್ಕೊಳ್ಳೋದಾದ್ರೆ EZ9120 ನೀವು ಯಾವ ಪೊಸಿಷನ್ ಅಲ್ಲಿ ಇಡ್ತೀರಾ? ಸರ್ ಚೆನ್ನಾಗಿದೆ, ಮಾಡ್ಬೋದು ಸರ್. ಎಲ್ಲ ರೈತರು ಮಾಡ್ಬೋದು. ಅಂದ್ರೆ ಪೊಸಿಷನ್ ವೈಸ್ ಹೇಳೋದಾದ್ರೆ ಟಾಪ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನಿದೆ? ಮಾರ್ಕೆಟ್ ಅಲ್ಲಿ ಕಾಯಿ ಏನು ಚೆನ್ನಾಗಿದೆ, ಇದೆಯಾ? ಗಟ್ಟಿ ಚೆನ್ನಾಗಿದೆ. ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಹೋಗ್ತಿದೆ ಸರ್. ರೋಸ್ ಏನಾದ್ರು ಬರ್ತಿದ್ಯಾ? ಇಲ್ಲ ಸರ್, ಬಂದಿಲ್ಲ. ರೋಸು ಬರ್ತಿಲ್ಲ. ಜಾಂಡೀಸು ಆ ತರದೇನಿಲ್ಲ. ಆ ತರದ್ ಏನ್ ಕಾಣಿಸ್ಕೊಂತಿಲ್ಲ ಇನ್ ಬಿಲ್ಟ್. ಏನಾದ್ರು ಭೂಮಿಯಲ್ಲಿ ಇದ್ರೆ ಬರ್ಬೋದೇನಾದ್ರು? ನಿಮ್ ತೋಟದಲ್ಲಿ ಇಲ್ಲ, ಅದಕ್ಕೆ ಬಂದಿಲ್ಲ. ಹೌದು ಸರ್. ಓಕೆ. ಸೊ ಈಗ ಅದಾದ ನಂತರ ನೀವು ಇದ್ರ ಬೆಳೆಯೋ ಗುಣ ಜಾಸ್ತಿ ಇದೆ ಅಂತ ನೀವೇ ಹೇಳಿದ್ರಿ. ಸೊ ಅದಕ್ಕೆ ನೀವ್ ಏನ್ ಸ್ಪ್ರೇ ಮಾಡ್ಕೊಂಡ್ರಿ? ಟಬಾಲಿ ಮಾಡಿದೀವಿ ಸರ್. ಟಬಾಲಿ ಎಷ್ಟು ದಿನದಲ್ಲಿ ಮಾಡಿದ್ರಿ?
40 ದಿವಸದಲ್ಲಿ ಮಾಡಿದೀವಿ 40 ಡೇಸ್ ಅಲ್ಲಿ ತಬಾಳಿ ಮಾಡಿದ್ದಾರೆ. ಹೌದು. ಅದೊಂದೇ ಸರಿ ಮಾಡಿದ್ರೆ ಅಥವಾ ನೆಕ್ಸ್ಟ್ ಟೈಮ್ ಇನ್ನೊಂದೇ ಆಗುತ್ತೆ? ಸೊ ಅದಾದ ನಂತರ ಏನ್ ಮಾಡಿದ್ರಿ ಮತ್ತೆ? ಕ್ಯಾಲ್ಸಿಯಮ್ ಬೋರಾನ್ ಸ್ಪ್ರೇ ಮಾಡಿದೀವಿ ಸರ್. ಓಕೆ. ಸೊ ನಿಮಗೆ ಫ್ರೂಟ್ ಸೆಟ್ಟಿಂಗ್ ಆಗಿರಲಿ, ಫ್ರೂಟ್ ಸೈಜಿಂಗ್ ಆಗಿರಲಿ, ಸೊ ಏನ್ ಅನ್ಸುತ್ತೆ ಬೇರೆ ವೆರೈಟಿ ಕಂಪೇರ್ ಮಾಡ್ಕೊಳ್ಳೋದಾದ್ರೆ? ಚೆನ್ನಾಗಿದೆ ಸರ್, ಫ್ರೂಟ್ ಚೆನ್ನಾಗಿ ಸೆಟ್ ಆಗಿದೆ ನೋಡಿ. ಸೈಜ್ ಬಗ್ಗೆ ಹೇಳೋದಾದ್ರೆ ಸೈಜು ಚೆನ್ನಾಗಿದೆ ಸರ್, ಸೈಜ್ ಒಂದೇ ಕೆಳಗಡೆ ಕ್ವಾಲಿಟಿ ಬರುತ್ತೆ ಸರ್. ಒಂದೇ ಕ್ವಾಲಿಟಿ, ಮೀಡಿಯಂ ಕ್ವಾಲಿಟಿ, ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಕ್ವಾಲಿಟಿ ಹೌದು. ಬರುತ್ತೆ. ಸೊ ಈಗ ನಿಮ್ದು 20 ಕಟಿಂಗ್ಸ್ ಆಗಿದೆ ಅಂತಿದ್ರ. ಹೌದು ನಂಬರ್ ಆಫ್ ಬಾಕ್ಸಸ್ 2000 ಸಮಥಿಂಗ್ ಏನೋ ಕಿತ್ತಿದ್ದೀರಿ ಅಂತ. ಹೌದು ಹೌದು ಸೊ ಇನ್ನ 1000 ಬಾಕ್ಸ್ ಕಿತ್ತಿದ್ರ. ಹೌದು. ಈಗ ಅದರಲ್ಲಿ ನಿಮ್ಗೆ ಐಟಮ್ ಎಷ್ಟು ಬಂದಿದೆ, ಗೋಲಿ ಎಷ್ಟು ಹೋಗಿದೆ? ಸರ್ ಐಟಮ್ 2100 ಬಾಕ್ಸ್ ಆಗಿದೆ. ಹಾ. ಮತ್ತೆ ಇದು ಗೋಲಿ ಗೋಳಿ ಆ ತರದ್ದು ಒಂದು 400 ಬಾಕ್ಸ್ ಆಗಿದೆ ಸರ್. 400 ಬಾಕ್ಸ್ ಆಗಿದೆ. ಸೊ ಈಗ ಇನ್ನು ಇದಕ್ಕೆ ತಬಾಲಿ ಸ್ಪ್ರೇ ಮಾಡಿದ್ದಾಯ್ತು. ನೆಕ್ಸ್ಟ್ ರಿಸಿಗ್ನೇಷನ್ ಅಂತ ಹೇಳ್ಬಿಟ್ಟು ಬರ್ತಾರೆ, ಅಂದ್ರೆ ರೀಕ್ರಾಪಿಂಗ್. ಅಂದ್ರೆ ಈಗ ನೀವು ಆಲ್ರೆಡಿ ಮಾಡಿದ್ರಿ, ರೈಟ್ ನಾವು ಅದೇ ಸ್ಟೇಜಲ್ಲಿ ಇದೀರಾ ನೀವು. ಸೊ ಒಂದು ಆಲ್ಮೋಸ್ಟ್ ಒಂದು 15 ಕಟಿಂಗ್ ಆಗಿದ ತಕ್ಷಣ ಎಲ್ಲ ವೆರೈಟಿಯಲ್ಲೂ ನಮಗೆ ಎಲ್ಲ ಅಂದ್ರೆ ಡಿಸೀಸ್ ಬಂದು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಿ ಗಿಡ ಎಲ್ಲ ಇದಾಗ್ಬಿಡುತ್ತೆ. ಸೊ ಬಟ್ ಈ ಒಂದು ವೆರೈಟಿಯಲ್ಲಿ ಏನಂದ್ರೆ ಒಂದು ಸೆಕೆಂಡ್ ಕ್ರಾಪ್ ಅಂದ್ರೆ ರಿಸಿಗ್ನೇಷನ್ ಅನ್ನೋದೊಂದು ಸಹ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನೇನು ಬಿಟ್ಟೇ ಇಲ್ಲ ಸರ್, ಆದಷ್ಟು ಕದೆ ಚಿಗುರು ಬಂದಿದೆ. ಆದಷ್ಟು ಅದೇ ಸಿಗಿ ಬಂದಿದೆ. ಹೌದೌದು. ಸೊ ಅದ್ ಮೇಲ್ಗಡೆ ಬಂದಂತಹ ಫ್ಲವರ್ ಸೆಟ್ಟಿಂಗ್ ಯಾವ ರೀತಿ ಇದೆ? ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಸರ್, ಇಲ್ಲೆಲ್ಲ ನೋಡಿ ಸರ್ ಚೆನ್ನಾಗಿ ಸೆಟ್ ಆಗಿದೆ. ಓಕೆ. ಸೊ ಅಲ್ಲಿ ಕಾಯಿ ಬರುತ್ತಿದೆಯಲ್ಲ, ಆ ಕಾಯಿಗೆ ನೀವೇನ್ ಸ್ಪ್ರೇ ಮಾಡ್ತಿದ್ದೀರಾ, ಏನ್ ಫರ್ಟಿಲೈಸರ್ ಬಿಡ್ತಿದ್ದೀರಾ? ಬೋರಾನು ಮತ್ತೆ ಕ್ಯಾಲ್ಸಿಯಂ. ಬೋರಾನು ಕ್ಯಾಲ್ಸಿಯಂ ಸ್ಪ್ರೇ ಮಾಡ್ಕೊಂತಿದ್ದೀರಾ. ಹೌದೌದು. ಸೊ ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ನಿಮ್ಗೆ ಅದು ಇಮ್ಮೂವಬಲ್ ನ್ಯೂಟ್ರೆಂಟ್ ಆಗಿರೋ ಕಾರಣದಿಂದ ನಾವು ಸ್ಪ್ರೇ ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿ ತಗೊಳುತ್ತೆ. ಸೊ ಅದನ್ನ ಮಾಡ್ಲೇಬೇಕು ಆಕ್ಚುಲಿ. ಸೊ ಈ ಒಂದು ವೆರೈಟಿಗೆ ನೀವು 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10 ಕೊಡ್ಬೋದು ಸರ್. 10 ಕೊಡ್ಬೋದು. ಹೌದು. ಸೊ ಈಗ ಮತ್ತೆ ಕಾಯಿ ಸೈಜ್ ಬರ್ಲಿಕ್ಕೆ ಏನೇನು ಫರ್ಟಿಲೈಸರ್ಸ್ ಬಿಡ್ತಾ ಹೋಗ್ತಿದ್ದೀರಾ? ಸರ್ 13-8-28 ಬಿಟ್ಟಿದ್ದೀನಿ ಕೆ ಪ್ಲಸ್ ಅವ್ರದ್ದು. ಓಕೆ. ಮತ್ತೆ 52-34 ಕೊಟ್ಟಿದ್ದೀವಿ. ಓಕೆ. 13-045 ಕೊಟ್ಟಿದ್ದೀವಿ. ಓಕೆ. ಇದು ಇದು 0946 ಓಕೆ. ಅದೇ ಬಿಟ್ಟಿದ್ದೀವಿ. ಸೊ ಈ ತರ ಎಲ್ಲ ಫರ್ಟಿಲೈಸರ್ಸ್ ಸೈಜ್ ಬಿಟ್ಕೊಂತಿದ್ದೀರಾ. ಹೌದೌದು. ಬಯೋಸ್ಟಿಮ್ಯುಲೆಂಟ್ಸ್ ಏನಾದ್ರು ಡ್ರಿಪ್ಪಲ್ ಬಿಡೋದಾದ್ರೆ, ಅಂದ್ರೆ ಈಗ ಲೈಕ್ ಒಂದು ಯುಮಿಕ್ ಆಸಿಡ್ ಆಗಿರ್ಲಿ, ಈ ತರ ಆ ಏನಾದ್ರು ಥರದ್ದು ಏನು ಬಿಟ್ಟಿಲ್ಲ ಸರ್. ಆ ಥರದ್ದೇನು ಬಿಟ್ಟಿಲ್ಲ. ಬಿಟ್ಟಿಲ್ಲ ಇಲ್ಲ. ಸೊ ಬಟ್ ಓನ್ಲಿ ಫರ್ಟಿಲೈಸರ್ಸ್ ಮೇಂಟೈನ್ ಮಾಡ್ಕೊಂಡೇ ಬಿಡ್ತಿದ್ರ. ಹೌದೌದು. ಮೈಕ್ರೋನ್ಯೂಟ್ರೆಂಟ್ಸ್, ಫರ್ಟಿಲೈಸರ್ಸ್, ಹೌದು. ನೋ ಬಯೋಸ್ಟಿಮ್ಯುಲೆಂಟ್ಸ್. ಇಲ್ಲ ಇಲ್ಲ ಸರ್. ಓಕೆ. ಸೊ ಈಗ ತೋಟ ನೋಡೋದಾದ್ರೆ ನಿಮಗೆ ತೋಟ ವಿಜುವಲ್ಸ್ ಹಾಕ್ತೀನಿ. ಸೊ ಯಾವ ರೀತಿ ಈಗ ರೈಟ್ ನಾವು ಇದೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ರೈಟ್ ನಾವು ಸಿಟ್ಟಿಂಗ್ ನಾವು January 20th ಅಲ್ಲಿ ಇದೀವಿ. ಸೊ ನಿಮಗೆ ವಿಡಿಯೋ ಬರೋದು ಒಂದು 2 to 3 days ಲೇಟ್ ಆಗ್ಬೋದು ನಾವು. ಸೊ ಈ 20th ಆಲ್ಮೋಸ್ಟ್ ಒಂದು ಎಷ್ಟು ದಿನ ಆಗಿದೆ ಅಣ್ಣ ಈಗ ಕ್ರಾಪ್ ಇದ್ದಾಗಿಂದ ಇದುವರೆಗೂ? 4 ತಿಂಗಳಾಗಿದೆ ಸರ್. 4 ತಿಂಗಳಾಗಿದೆ. ಅಂದ್ರೆ 2 ತಿಂಗಳು ಚಾಂಪಲ್ ಆಗಿರುತ್ತೆ, ಇನ್ನು 2 ತಿಂಗಳು ಕಟಿಂಗ್ ಮಾಡಿದ್ರೆ ರೈತರ ಒಂದು ಅನುಭವ ಏನಂದ್ರೆ ಇನ್ನೂ 1 ತಿಂಗಳು ಕಟಿಂಗ್ ಬರುತ್ತೆ ಅಂತ ಅವರು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದಾರೆ. ಫೆಬ್ರವರಿ ಮಂತ್ ಎಲ್ಲ ಕೇಳ್ಬೋದು ಸರ್. ಫೆಬ್ರವರಿ ಮಂತ್ ಎಲ್ಲ ಕೇಳ್ಬೋದು ಅಂತಿದ್ದಾರೆ. ಸೊ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಸಂಪತ್ ಸರ್ ಅವರು. ಸರ್ ನಾವು ಈಗ ಈ ತಳಿ ಇದು ಮಾಡಬೇಕಾದ್ರೆ ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ಅವರು ಇದು ತಗೊಂಡೆ. ನೀವು ಅಕಸ್ಮಾತ್ ಮಾಡಬೇಕಾದ್ರೆ ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರೆ ಸರ್. ಸೊ ಇದಿಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯಾದಂತಹ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಜೈ ಜವಾನ್ ಜೈ ಕಿಸಾನ್.